ದ್ವಾಪರ ಯುಗದ ಅನುಸಾರ ಶ್ರೀಕೃಷ್ಣ 126 ವರ್ಷ 8 ತಿಂಗಳು ಕಾಲ ಭೂಮಿಯ ಮೇಲೆ ಲೀಲೆ ಮಾಡಿದ್ರು. ಅವರು ತಮ್ಮ ಜೀವನದ 11 ವರ್ಷ ವೃಂದಾವನ, 10 ವರ್ಷ ಮಥುರಾದಲ್ಲಿ ಮತ್ತೆ ಅಂದಾಜು 105 ವರ್ಷ ದ್ವಾರಕಾದಲ್ಲಿ ಸಮಯ ಕಳೆದ್ರು. ಕ್ರಿಸ್ತಪೂರ್ವ 3228ರಲ್ಲಿ ಅಂದ್ರೆ ಇವತ್ತಿಂದ ಅಂದಾಜು 5000 ವರ್ಷಗಳ ಹಿಂದೆ ಶ್ರೀಕೃಷ್ಣನ ಜನ್ಮ ಮಥುರಾದ ಕಂಸನ ಕಾರಾಗೃಹದಲ್ಲಿ ಆಗಿತ್ತು. ಕಂಸನ ಭಯದಿಂದ ವಾಸುದೇವ ಶ್ರೀಕೃಷ್ಣನನ್ನ ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾರೆ. 3222ರಲ್ಲಿ ಶ್ರೀಕೃಷ್ಣ 7 ವರ್ಷದವರಿದ್ದಾಗ ಅವಾಗ ಅವರು ಗೋವರ್ಧನ ಪರ್ವತ ಎತ್ತಿದ್ರು. ಮತ್ತೆ 3218ರಲ್ಲಿ ಶ್ರೀಕೃಷ್ಣ 11 ವರ್ಷದವರಿದ್ದಾಗ ಮಥುರಾಗೆ ಹೋಗಿ ಕಂಸನ ವಧೆ ಮಾಡ್ತಾರೆ. ಅದಾದ ನಂತರ ಮಥುರಾದಲ್ಲಿ ಸ್ವಲ್ಪ ಸಮಯ ಕಳೀತಾರೆ. ಆದ್ರೆ ಕಂಸನ ಮಾವ ಜರಾಸಂಧನ ಆಕ್ರಮಣದಿಂದ ಶ್ರೀಕೃಷ್ಣ ಮಥುರಾ ಬಿಟ್ಟು ಸಮುದ್ರದ ತೀರದಲ್ಲಿ ದ್ವಾರಕಾ ಹೆಸರಲ್ಲಿ ಒಂದು ನಗರ ಸ್ಥಾಪನೆ ಮಾಡ್ತಾರೆ. 3140ರಲ್ಲಿ ಪಾಂಡವರು ವನವಾಸದಿಂದ ವಾಪಸ್ ಬರ್ತಾರೆ. ಆದರೆ ದುರ್ಯೋಧನ ಅವರಿಗೆ ರಾಜ್ಯ ಕೊಡದೇ ಇದ್ದಾಗ ಶ್ರೀಕೃಷ್ಣ ಮಹಾಭಾರತದ ಯುದ್ಧದ ಘೋಷಣೆ ಮಾಡ್ತಾರೆ. ಮಹಾಭಾರತ ಯುದ್ಧ ಶುರುವಾದಾಗ ಶ್ರೀಕೃಷ್ಣನ ವಯಸ್ಸು 89 ಆಗಿತ್ತು. 18 ದಿನ ನಡೆದ ಈ ಭಯಂಕರ ಯುದ್ಧದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ಗೆಲುವು ತಂದು ಕೊಡ್ತಾರೆ. ಮತ್ತೆ ದ್ವಾರಕಾಗೆ ಹೋಗ್ತಾರೆ. 3102ರಲ್ಲಿ ಗುಜರಾತಿನ ಬಾಲ್ಕಾದಲ್ಲಿ 126ನೇ ವಯಸ್ಸಲ್ಲಿ ಜರಾ ಹೆಸರಿನ ಬೇಟೆಗಾರನಿಂದ ಬಾಣ ತಗುಲಿ ಶ್ರೀಕೃಷ್ಣ ತನ್ನ ಮಾನವ ದೇಹ ತ್ಯಾಗ ಮಾಡಿ ವೈಕುಂಠಧಾಮಕ್ಕೆ ಹೋಗ್ತಾರೆ. ರಾಧೆ ರಾಧೆ.